ಡಾಕ್ಟರ್ ಈಗ ತಿಳಿಸ್ತಾ ಇದ್ರಿ, ಇದು ಒಂದು ವೆಲ್ ಸೆಟ್ ಪ್ಯಾಟರ್ನ್, ಇದು ಎಸ್ಟಾಬ್ಲಿಷ್ ಆಗಕ್ಕೂ ಇಂತಿಷ್ಟು ವರ್ಷ ಅಂತ ಒಂದು ವಿಂಡೋ ಪೀರಿಯಡ್ ಬೇಕಾಗುತ್ತೆ. ಆ ಇಂಟರ್ವೆಲ್ನ ಕೊಟ್ಟರೆ ಆ ಒಂದು ಸೈಕಲ್ ಎಸ್ಟಾಬ್ಲಿಷ್ ಆಗೋಕ್ಕೆ ಸರಿ ಹೋಗುತ್ತೆ ಅನ್ನೋದನ್ನು. ಇಷ್ಟೆಲ್ಲ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರೈಮರಿ ಕನ್ಸರ್ನ್ ಇರುವಂಥ ಟಾಪಿಕ್ ಈ ಮಿನಾರ್ಕಿ. ಸೊ ಅಡಾಲಸೆನ್ಸ್ ಅಥವಾ ಪ್ಯುಬರ್ಟಿ ಆರಂಭ ಆಗೋದೇ ಇಲ್ಲಿ. ಸೊ ಈ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಆಯುರ್ವೇದ ಶಾಸ್ತ್ರದಲ್ಲಿ ಯಾವ ರೀತಿ ಇದು ಪಬ್ಲಿಕ್ ಜಾಗೃತಿಗಾಗಿ, ಜನರ ಒಂದು ಅವೇರ್ನೆಸ್ಗಾಗಿ ಇದನ್ನು ನೀವು ತೊಗೊಂಡು ಹೋಗ್ತಾ ಇದ್ದೀರಾ? ನೋಡಿ, ಪಬ್ಲಿಕ್ ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಯಾತಕ್ಕೆ ಆಯುರ್ವೇದ ಈ ಮೆನಾರ್ಕಿ ತುಂಬ ಇಂಪಾರ್ಟೆಂಟ್ ಅಂದರೆ, ಆಯುರ್ವೇದ ನಮ್ಮ ಸಂಸ್ಕೃತಿಗೆ ಕ್ಲೋಸ್ ಆಗಿದೆ. ಇವಾಗ ಆಗ್ತಾ ಇರೋ ರಿಸರ್ಚು ಇದೆಲ್ಲ ಒಂದು ಇಂಗ್ಲೀಷು ಫಾರಿನ್ ರೀತಿಯಲ್ಲಿ ಎಲ್ಲ ಪ್ರೊಜೆಕ್ಟ್ ಆಗ್ತಾ ಇದೆ. ನಮ್ಮ ಸಂಸ್ಕೃತಿ ಪ್ರಕಾರ ನಮ್ಮ ಆಯುರ್ವೇದ ನಮ್ಮ ಸಂಸ್ಕೃತಿಗೆ ತುಂಬ ಹತ್ತಿರ ಆಯುರ್ವೇದ. ಸೊ ಇದರಲ್ಲಿ ಮೆನಾರ್ಕಿ ಟೈಮಲ್ಲಿ ಹಾಗೂ ಹುಡುಗರು ಬೆಳವಣಿಗೆ ಮೆಚುರೇಷನ್ ಟೈಮಲ್ಲಿ ಹೆಂಗೆ ಡೀಲ್ ಮಾಡಬೇಕು, ಅವ್ರ ಇಮೋಷನಲ್ಸ್ನ ಹೆಂಗೆ ಹೆಲ್ಪ್ ಮಾಡಬೇಕು, ಇದನ್ನೆಲ್ಲ ಕೂತ್ಕೊಂಡು ನಾವೆಲ್ಲ ಆಯುರ್ವೇದಿಕ್ ಡಾಕ್ಟ್ರುಗಳು ನಮ್ಮ ಆರ್ಗನೈಸೇಷನ್ಸಲ್ಲ ನಾವು ಒಂದು ಎಜುಕೇಟಿವ್ ಪ್ರೋಗ್ರಾಮ್ ಸೀರೀಸು ತೊಗೊಂಬರ್ತಾ ಇದ್ದೀವಿ. ಆದಷ್ಟು ಇದು ರೋಲ್ ಔಟ್ ಆಗೋ ಟೈಮಲ್ಲಿ ನಾವು ಆದಷ್ಟು ಎಲ್ಲ ಸ್ಕೂಲ್ಗಳಿಗೆ ಅಪ್ರೋಚ್ ಮಾಡ್ತೀವಿ. ಸೊ ದ್ಯಾಟ್ ನಮ್ಮ ಸಂಸ್ಕೃತಿ ಪ್ರಕಾರ ಈ ಮೆನಾರ್ಕಿ ಹಾಗೂ ಗಂಡಸರಲ್ಲಿ ಹುಡುಗರಲ್ಲಿ ಆಗ್ತಾ ಇರೋ ಮೆಚುರೇಷನ್ ಫೇಸ್ನ ಹೆಂಗೆ ಅವರು ಅದನ್ನು ಡೀಲ್ ಮಾಡ್ಬೋದು, ಈ ವಿಚಾರ ಕುರಿತ ನಾವು ಬೇರೆ ಬೇರೆ ಸ್ಕೂಲ್ಗಳಿಗೆ ಅಪ್ರೋಚ್ ಮಾಡ್ತೀವಿ. ಮೋಸ್ಟ್ಲಿ ಈ ಇಯರ್ ಎಂಡಲ್ಲಿ ರೋಲ್ ಔಟ್ ಆಗುತ್ತೆ ಇದು. ಯಾತಕ್ಕೆ ಅದು ಇಂಪಾರ್ಟೆಂಟು ಅಂದರೆ, ನಮ್ಮ ಸಂಸ್ಕೃತಿಯಲ್ಲಿ ನಾವು ಇಂಥ ಸಿಚುವೇಶನ್ನ ಹೆಂಗೆ ಡೀಲ್ ಮಾಡಬೇಕು. ಇದರಿಂದ ಫ್ಯಾಮಿಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ನನ್ನ ಮಗ ಈ ನಡುವೆ ತುಂಬ ಕೂಗ್ತಾ ಇದ್ದಾನೆ, ನನ್ನ ಮಾತೇ ಕೇಳ್ತಾ ಇಲ್ಲ, ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡ್ತಾನೆ ರೂಮಲ್ಲಿ, ಅಥವಾ ನನ್ನ ಮಗಳು ಈ ನಡುವೆ ತುಂಬ ಕೂಗಾಡ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ, ಏನು ಹೇಳಿದನೋ ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ತಾಳೆ, ಹಾರ್ಮೋನಲ್ ಚೇಂಜಸ್ ಆಗ್ತದೆ ಬಾಡಿಯಲ್ಲಿ, ಇದನ್ನ ಹೆಂಗೆ ಡೀಲ್ ಮಾಡಬೇಕು ಏನು ಅಂತ ಇದ್ರ ಕುರಿತ ನಾವು ಒಂದು ಪ್ರೋಗ್ರಾಮ್ ತೊಗೊಂಬರ್ತಾ ಇದ್ದೀವಿ. ಸೊ ಆದಷ್ಟು ನಾವು ಇದನ್ನು ಪಬ್ಲಿಕ್ ಹೆಲ್ತಾಗಿ ಫ್ರೀಯಾಗಿ ಎಲ್ಲ ಸ್ಕೂಲ್ಸ್ಗೆ ಅಪ್ರೋಚ್ ಮಾಡಿ ಪ್ರಾಪಗೇಟ್ ಮಾಡೋಣ ಅಂತ. ಆಗಲೇ ಇದು ಕೆಲವು ಸ್ಟೇಟ್ಸಲ್ಲೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ, ಕರ್ನಾಟಕದಲ್ಲೂ ನಾವು ತೊಗೊಂಬರೋಣ ಅಂತ. ಓಕೆ, ಸೊ ಅಂದರೆ ಈ ಗ್ರೋಯಿಂಗ್ ಅಪ್ ಸೆಷನ್ಸ್ ಅಂತ ಏನು ಹೇಳ್ತೀವಿ, ಈ ಪ್ಲ್ಯಾಟ್ಫಾರ್ಮ್ನ ನೀವು ಜನಜಾಗೃತಿಗಾಗಿ, ಅದರಲ್ಲೂ ವಿಶೇಷವಾಗಿ ಅಡಾಲಸೆನ್ಸ್ ಫೇಸ್ನ ಗೋತ್ರು ಮಾಡ್ತಿರುವಂಥ ಪೋಷಕರು ಅಥವಾ ಪಾಲಕರು ಹಾಗೂ ಸ್ಕೂಲ್ಸ್ ಮೇನ್ಲಿ, ಯಾಕಂದರೆ ಹೌ ಟು ಹ್ಯಾಂಡಲ್ ದೇರ್ ಎಮೋಷನಲ್ ಲೆವೆಲ್ಸ್ ಹಾಗೂ ಈ ಒಂದು ಅಗ್ರೆಷನ್, ಸ್ಟ್ರೆಸ್ ಇವೆಲ್ಲವನ್ನು ನೀವು ತಿಳಿಸ್ಕೊಡ್ತಾ ಹೋಗ್ತೀರಾ. ಆಯುರ್ವೇದಿಯ ದಿನಚರಿಯ ಪ್ರಕಾರ ನೀವು ಇದನ್ನು ಮಾಡಿದ್ರೆ ಉತ್ತಮವಾದಂಥ ರಿಸಲ್ಟ್ಸ್ನ ಆರೋಗ್ಯದಲ್ಲಿ ಪಡಿಬಹುದು ಅನ್ನೋದನ್ನು ತಿಳಿಸ್ಕೊಟ್ರಿ. ಈ ಎಲ್ಲ ಮಾಹಿತಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಆಲ್ ಅಬೌಟ್ ಸೆಕ್ಸ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ಮಹತ್ತರವಾದಂತಹ ಮಾಹಿತಿ ಈ ಮೆನಾರ್ ಕುರಿತಾಗಿ ತಿಳಿಸ್ಕೊಡ್ಲಿದ್ದೇವೆ. ಅಲ್ಲಿವರೆಗೂ ವಂದನೆಗಳು.